ಈಗ ಎಲ್ಲರೂ ಶಾರ್ಟ್ಸ್ ವಿಡಿಯೋಸ್ಗಳನ್ನ ಜಾಸ್ತಿ ಮಾಡ್ತೀರಾ, ಆದ್ರೆ ಅದಕ್ಕೆ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು. ಯಾವ ರೀತಿ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು, ಯಾವ ತಪ್ಪುಗಳನ್ನ ಮಾಡಬಾರ್ದು, ಯಾವ್ಯಾವ ತಪ್ಪುಗಳನ್ನ ಮಾಡಿದ್ರೆ ನಿಮಗೆ ಕಾಪಿರೈಟ್ ಬರುತ್ತೆ, ಸ್ಟ್ರೈಕ್ ಬರುತ್ತೆ, ಯಾವ ತಪ್ಪುಗಳನ್ನ ನೀವು ಮಾಡಬಾರ್ದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ಯಾವುದು ಸೇಫೆಸ್ಟ್ ಮೆಥಡು, ಆಮೇಲೆ ಹೆಂಗೆ ಅಪ್ಲೋಡ್ ಮಾಡೋದು, ಹೆಂಗೆ ಮ್ಯೂಸಿಕ್ನ ಆ್ಯಡ್ ಮಾಡೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ವಿಡಿಯೋನು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಮಾಡ್ತಿರೋ ಮೇನ್ ಉದ್ದೇಶ ಏನಂತಂದ್ರೆ, ನನ್ಗೊಬ್ರು ಕಮೆಂಟ್ ಹಾಕಿದ್ರು ಶಾರ್ಟ್ಸ್ಗೆ ಮ್ಯೂಸಿಕ್ನ ಹೆಂಗೆ ಆ್ಯಡ್ ಮಾಡೋದು ಹೇಳ್ಕೊಡಿ ಅಂತೇಳಿ. ಅದಕ್ಕೆ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ. ಈಗ ನೀವು ಫಸ್ಟು ವಿಡಿಯೋನ ಅಪ್ಲೋಡ್ ಮಾಡಬೇಕು. ನಾನು ಪಕ್ಕದಲ್ಲಿ ಸ್ಕ್ರೀನ್ನ ಹಾಕಿರ್ತೀನಿ. ಇವಾಗ ನಾನು ರಫ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಪಕ್ಕದಲ್ಲಿ ಸ್ಕ್ರೀನ್ ಹಾಕ್ತೀನಿ. ಫಸ್ಟು ವಿಡಿಯೋನ ಅಪ್ಲೋಡ್ ಮಾಡಬೇಕು. ವಿಡಿಯೋನ ಅಪ್ಲೋಡ್ ಮಾಡುವಾಗ ನೀವೆಲ್ಲಿ ಹೋಗಬೇಕು, ಯೂಟ್ಯೂಬ್ನಲ್ಲಿ ನೀವು ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಡೈರೆಕ್ಟ್ ಯೂಟ್ಯೂಬ್ಗೆ ಹೋಗಿ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ಲಸ್ ಐಕನ್ ಕಾಣಿಸ್ತಾ ಇರುತ್ತೆ. ಆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಆಮೇಲೆ ಅಲ್ಲಿ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗ್ಯಾಲರಿಗೆ ಹೋಗ್ಬಿಟ್ಟು ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿದ್ದೀರಾ ಅಂತಂದರೆ ಆವಾಗ ನಿಮಗೆ ಅಲ್ಲಿ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ಆ್ಯಡ್ ಸೌಂಡ್ ಅಂತ ಹೇಳಿ. ನಾನು ಅದಕ್ಕೆ ಒಂದು ಯಾರೋ ಮಾರ್ಕು ಹಾಕಿರ್ತೀನಿ, ಅಲ್ಲೋಗಿ ಓಪನ್ ಮಾಡಬೇಕು. ಆ್ಯಡ್ ಸೌಂಡ್ ಅಂತೇಳಿ ಕಾಣಿಸ್ತಾ ಇರುತ್ತೆ. ಅಲ್ಲಿರೋ ಮ್ಯೂಸಿಕ್ಗಳನ್ನೇ ನೀವು ತಗೊಳ್ಬೇಕಾಗುತ್ತೆ. ಈಗ ನೀವು ಅಲ್ಲಿರೋ ಮ್ಯೂಸಿಕ್ಗಳನ್ನೇ ತಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಯಾವುದೇ ಕಾಪಿರೈಟ್ ಬರಲ್ಲ. ಅದಕ್ಕೆ ನೀವು ಆದಷ್ಟು ಮ್ಯೂಸಿಕ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲೇ ಹೋಗಿ ಮ್ಯೂಸಿಕ್ಗಳನ್ನ ತಗೊಂಡು ಆ್ಯಡ್ ಮಾಡಿಕೊಂಡು ನಿಮಗೆ ನಿಮ್ಮ ವಿಡಿಯೋಸ್ಗೆ ಯಾವ ಮ್ಯೂಸಿಕ್ ಸೂಟ್ ಆಗುತ್ತೆ. ನೀವೇನಾದರೂ ಒರಿಜಿನಲ್ ವಾಯ್ಸಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯಾವುದಾದ್ರೂ ಮ್ಯೂಸಿಕ್ ಟ್ರೆಂಡಿಂಗ್ ಆಗಿರೋ ಮ್ಯೂಸಿಕ್ಕು ಸಾಫ್ಟ್ ವಾಯ್ಸಲ್ಲಿ ಇರೋದು ನೀವು ನೀಟಾಗಿ ಓನ್ಲಿ ಮ್ಯೂಸಿಕ್ ಇರೋದು ಆ್ಯಡ್ ಮಾಡ್ಕೊಳ್ಳಿ. ಈಗ ಏನಾಗುತ್ತೆ ಅಂತಂದರೆ ನೀವು ಒರಿಜಿನಲ್ ವಿಡಿಯೋಸ್ಗಳನ್ನ ಮಾಡಿರ್ತೀರ, ಅದರೊಳಗಡೆ ನಿಮ್ಮದು ವಾಯ್ಸ್ ರೆಕಾರ್ಡರ್ನ ಮಾಡಿರ್ತೀರ. ಆದರೆ ಇಲ್ಲೇನು ಮಾಡ್ತೀರಾ, ವಾಯ್ಸ್ ರೆಕಾರ್ಡರ್ನ ಕೊಡ್ತೀರಾ, ನೀವು ಅದ್ರ ಜೊತೆಗೆ ಮ್ಯೂಸಿಕ್ನ ಆ್ಯಡ್ ಮಾಡ್ತೀರಲ್ಲ, ಅಲ್ಲಿ ಸೌಂಡ್ನ ಕಮ್ಮಿ ಮಾಡಬೇಕು. ಆಮೇಲೆ ನಿಮ್ಮ ಮ್ಯೂಸಿಕ್, ನಿಮ್ಮ ವಾಯ್ಸ್ ಪ್ರಕಾರ ಯಾವುದಾದ್ರೂ ಒಂದು ಸಾಫ್ಟ್ ಮ್ಯೂಸಿಕ್ನ ಆ್ಯಡ್ ಮಾಡಬೇಕು. ಆ ಮ್ಯೂಸಿಕ್ನ ಆ್ಯಡ್ ಮಾಡಿರ್ತೀರಲ್ಲ, ಅದರೊಳಗೂ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗು ಅದ್ರದ್ದು ವಾಯ್ಸ್ ಎಲ್ಲ ಪ್ಲೇ ಆಗ್ತಾ ಇದೆ ಅಂತಂದರೆ ನೀವು ಮಾತಾಡೋದು ಕೇಳಿಸಲ್ಲ. ಅದಕ್ಕೆ ಸೈಲೆಂಟ್ ಆಗಿರೋ ಮ್ಯೂಸಿಕ್ನ ಮಾತ್ರ ಆ್ಯಡ್ ಮಾಡಬೇಕು. ಇದನ್ನ ಮಾಡಿದ್ದೀರಾ ಅಂತಂದ್ರೆ ನಿಮ್ಗೆ ಯಾವುದೇ ಕಾಪಿರೈಟ್ ಬರಲ್ಲ. ಇದು ಫಸ್ಟ್. ಈಗ ನಿಮಗೆ ವಿಡಿಯೋಸ್ಗಳನ್ನ ರೆಕಾರ್ಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಯಾವುದೋ ಒಂದು ಮ್ಯೂಸಿಕ್ ಬೇಕು, ಆ ಮ್ಯೂಸಿಕ್ ಓನ್ ವಾಯ್ಸಲ್ಲಿ ಮಾಡ್ತಾ ಇದ್ದೀರಾ, ಇನ್ನು ಯಾವುದೋ ಒಂದು ತೋರಿಸ್ತಾ ಇದ್ದೀರಾ, ಅದಕ್ಕೆ ಮ್ಯೂಸಿಕ್ ಬೇಕು, ಅದನ್ನೆಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು. ಏನಾದರೂ ಡೌನ್ಲೋಡ್ ಮಾಡ್ಕೊಂಡು ನೀವು ಆ್ಯಡ್ ಮಾಡ್ತೀರಾ ಅಂತ ಅಂದರೆ ಯೂಟ್ಯೂಬ್ನಲ್ಲೇ ಆಡಿಯೋ ಲೈಬ್ರರಿಗೆ ಹೋಗಿದ್ದೀರಾ ಅಂತ ಅಂದರೆ ನಾನು ಪಕ್ಕದಲ್ಲಿ ಅದನ್ನು ಹಾಕಿರ್ತೀನಿ ನೋಡಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಸ್ಟುಡಿಯೋ ಲಾಗಿನ್ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಆಡಿಯೋ ಲೈಬ್ರರಿ ಅಂತ ಕಾಣಿಸ್ತಾ ಇರುತ್ತೆ. ಆ ಆಡಿಯೋ ಲೈಬ್ರರಿಲಿ ನೀವು ವಿಡಿಯೋಸ್ಗಳಲ್ಲಿ ಯಾವ್ಯಾವ ಸಾಂಗ್ಸ್ಗಳು ನಿಮಗೆ ಬೇಕು ಆ ಸಾಂಗ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಹಂಗೆ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನೀವು ಇವಾಗ ಲಾಂಗ್ ವಿಡಿಯೋಸ್ಗಳನ್ನ ಹಾಕಿರ್ತೀರಾ, ಅದಕ್ಕೊಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳನ್ನ ಕೊಡಬೇಕಾಗುತ್ತೆ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಕೊಡಬೇಕಂದ್ರೆ ನೀವು ಯಾವುದೋ ಫಿಲ್ಮ್ ಮ್ಯೂಸಿಕ್ ಯಾವುದಾದ್ರೂ ತೊಗೊಂಡ್ಬಿಟ್ಟು ಕೊಟ್ಟಿದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಕಾಪಿರೈಟ್ ಅಂತ ಬರುತ್ತೆ. ಅದಕ್ಕೆ ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಆಡಿಯೋ ಲೈಬ್ರರಿಗೆ ಹೋಗ್ಬಿಟ್ಟು ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋಸ್ನ ರೆಕಾರ್ಡ್ ಮಾಡಬೇಕಾಗುತ್ತೆ. ಇಲ್ಲಿ ರೆಕಾರ್ಡ್ ಮಾಡುವಾಗ ಆ ಮ್ಯೂಸಿಕ್ನ ಆ್ಯಡ್ ಮಾಡಿ, ಇದಿಷ್ಟು ಮಾಡಬೇಕಾಗುತ್ತೆ. ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ಗೆ ಮ್ಯೂಸಿಕ್ ಹಾಕೋದು ತುಂಬ ಇಂಪಾರ್ಟೆಂಟು. ನೀವು ಮ್ಯೂಸಿಕ್ ಹಾಕಿದ್ದೀರಾ ಅಂತಂದರೆ ಅದು ಟ್ರೆಂಡಿಂಗ್ ಆಗಿರೋ ಮ್ಯೂಸಿಕ್ನು ನೀವು ಆ್ಯಡ್ ಮಾಡ್ಬೋದು, ಆದರೆ ಅಲ್ಲಿ ವಾಯ್ಸ್ ಬರಬಾರ್ದು. ಅವ್ರ ವಾಯ್ಸ್ ಬರಲಾರ್ದಂಗೆ ನೀವು ಸೈಲೆಂಟ್ ಮ್ಯೂಸಿಕ್ನ ಓನ್ ವಾಯ್ಸ್ಗೆ ಹಾಕೋದು, ಇಲ್ಲ ನೀವು ಯಾವುದೋ ಒಂದು ಟ್ರಾವೆಲ್ ವಿಡಿಯೋಸ್ನ ಮಾಡಿರ್ತೀರಾ, ಅದಕ್ಕೆ ಅಲ್ಲಿ ಆ್ಯಡ್ ಸೌಂಡ್ಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಯಾವುದೋ ಒಂದು ಮ್ಯೂಸಿಕ್ ತೊಗೊಂಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ಆಯಿತು. ಟ್ರೆಂಡಿಂಗ್ ಮ್ಯೂಸಿಕ್ನ ಹಾಕಿದ್ದೀರಾ ಅಂತಂದರೆ ಜಾಸ್ತಿ ವ್ಯೂಸು ಬರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇವೆರಡು ಮೇನ್ ಆಗಿ ಮಾಡಬೇಕಾಗಿದ್ದು. ಒಂದು, ನೀವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ಬೇಕಾದರೂ ಡೌನ್ಲೋಡ್ ಮಾಡ್ಕೋಬಹುದು. ಯೂಟ್ಯೂಬ್ ವಿಡಿಯೋದಲ್ಲಿ ನೀವು ಹೋಗ್ಬಿಟ್ಟು ಅಲ್ಲಿ ಡೈರೆಕ್ಟಾಗಿ ಪ್ಲಸ್ ಐಕನ್ ಕ್ಲಿಕ್ ಮಾಡಿ ಅಲ್ಲಿ ಬೇಕಾದ್ರೆ ನೀವು ಅಲ್ಲಿ ಹಾಕ್ಕೊಳ್ಬೋದು, ಹಿಂಗೆ ಬೇಕಾದ್ರೆ ಮಾಡ್ಬೋದು. ಇದು ಆದ್ಮೇಲೆ ಏನು ಮಾಡಬೇಕು, ನೀವು ಇವಾಗ ಒರಿಜಿನಲ್ ವಿಡಿಯೋಸಲ್ಲಿ ನೀವು ಓನ್ ವಾಯ್ಸ್ ಕೊಟ್ಟಿದ್ದೀರಾ ಅಂದರೆ ಅದು ಇನ್ನೂ ತುಂಬ ಸೇಫು, ಯಾವುದು ಕಾಪಿರೈಟ್ ಅದಕ್ಕೆ ಬರಲ್ಲ. ಅದಕ್ಕೆ ಆದಷ್ಟು ಅದನ್ನ ನೆನ್ಪಿಟ್ಕೊಳ್ಳಿ. ಕಾಪಿರೈಟ್ ಬರಬಾರ್ದು ಅಂತ ಅಂದ್ರೆ ನೀವು ಓನ್ ವಾಯ್ಸಲ್ಲಿ ಮಾಡಿದ್ರು ಬೇಗ ಮಾನಿಟೈಸೇಷನ್ ಆಗುತ್ತೆ, ಯಾವುದೇ ಕಾಪಿರೈಟು ಬರಲ್ಲ. ಇದಿಷ್ಟು ಹೆಂಗೆ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಎಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಆಯ್ತು. ಆದ್ರೆ ಏನ್ ತಪ್ಪುಗಳನ್ನ ಮಾಡಬಾರ್ದು, ಯೂಟ್ಯೂಬ್ ಶಾರ್ಟ್ಸ್ನಲ್ಲಿ ನೀವು ಕಾಪಿರೈಟ್ ಮ್ಯೂಸಿಕ್ಗಳನ್ನ ತಗೊಳ್ಬಾರ್ದು. ಕಾಪಿರೈಟ್ ಮ್ಯೂಸಿಕ್ ಅಂತಂದ್ರೆ ಈಗ ಯೂಟ್ಯೂಬ್ನಲ್ಲಿ ಯಾರೋ ಒಂದು ಇನ್ಸ್ಟಾಗ್ರಾಮಲ್ಲಿ ಮಾಡಿರ್ತಾರೆ, ಅವ್ರ ವಿಡಿಯೋಸ್ಗಳನ್ನ ಮಾಡಿರ್ತಾರೆ, ಅವ್ರನ್ನ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದು, ಅವ್ರ ವಿಡಿಯೋದಲ್ಲಿ ಯಾವ ಮ್ಯೂಸಿಕ್ ಹಾಕಿರ್ತಾರೋ ಆ ಮ್ಯೂಸಿಕ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ ವಿಡಿಯೋಗೆ ಹಾಕೊಳ್ಳೋದು.
ಇಲ್ಲ ಅವ್ರದೇ ರೀಲ್ಸ್ ತಗೊಂಡು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡೋದು. ಈ ರೀತಿ ಏನಾದ್ರು ಮಾಡಿದೀರಾ ಅಂತಂದ್ರೆ ಅವಾಗ ನಿಮ್ಗೆ ಕಾಪಿರೈಟ್ ಬರುತ್ತೆ. ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಯೂಟ್ಯೂಬ್ ನಲ್ಲಿ ನೋ ಕಾಪಿರೈಟ್ ಮ್ಯೂಸಿಕ್ ಅಂತ ಹೇಳಿ ಎಷ್ಟೋ ಇರ್ತವೆ. ಅದನ್ನಲ್ಲಿ ನೋ ಕಾಪಿರೈಟ್ ಮ್ಯೂಸಿಕ್ ಅಂತ ಹಾಕಿದರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಆಡ್ ಮಾಡ್ಕೊಂಡಿದ್ದೀನ ಅಂತಂದ್ರೆ ನನಗೆ ಕಾಪಿರೈಟ್ ಬರಲ್ಲ ಅಂತ ಅನ್ಕೊಂಡಿರ್ತೀರಾ. ಆದ್ರೆ ಅಲ್ಲಿ ನೋ ಕಾಪಿರೈಟ್ ಮ್ಯೂಸಿಕ್ ಅಂತಂದ್ರೆ ಎಲ್ಲದು ಸರ್ಟಿಫೈಡ್ ಆಗಿರಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯೂಟ್ಯೂಬ್ ನಲ್ಲಿ ನೀವು ನೋ ಕಾಪಿರೈಟ್ ಮ್ಯೂಸಿಕ್ ಏನಾದ್ರು ಡೌನ್ಲೋಡ್ ಮಾಡಿ ಹಾಕ್ತಾ ಇದ್ದೀರಾ ಅಂತ ಅಂದ್ರೆ ಅಲ್ಲಿ ಅದು ಜೆನ್ಯೂನಾ. ಇದರಿಂದ ಯೂಟ್ಯೂಬ್ ನಲ್ಲಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಯಾವಾಗ್ನಾದ್ರೂ ನಿಮ್ಗೆ ಏನಾದ್ರೂ ಕಾಪಿರೈಟ್ ಬರುತ್ತಾ, ಇದನ್ನ ನೆನಪಲ್ಲಿ ಇಟ್ಕೊಂಡು ಅದನ್ನ ಫಸ್ಟ್ ಚೆಕ್ ಮಾಡ್ಬಿಟ್ಟು ಆದಷ್ಟು ನಿಮ್ಗೆ ಸೇಫೆಸ್ಟ್ ಅಂತಂದ್ರೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಆಡಿಯೋ ಲೈಬ್ರರಿ ಹೋಗ್ಬಿಟ್ಟು ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ತುಂಬಾ ಒಳ್ಳೇದು. ಅವಾಗ ನಿಮ್ಗೆ ಯಾವುದೇ ರೀತಿಯಾದಂತ ಕಾಪಿರೈಟ್ ಬರಲ್ಲ. ಫಿಲ್ಮ್ ಸಾಂಗ್ಗಳು ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಇವಾಗ ಯಾವ್ದೋ ಒಂದು ಸ್ಪಾಟಿಫೈ ಅಲ್ಲೋ ಜಿಯೋ ಸಾನಲ್ಲ ಎಲ್ಲೋ ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿರ್ತೀರಾ. ಆ ಡೌನ್ಲೋಡ್ ಮಾಡ್ಕಿರೋ ಫಿಲ್ಮ್ ಸಾಂಗ್ಗಳನ್ನ ನಿಮ್ಮ ವಿಡಿಯೋಸ್ ಅಲ್ಲಿ ಹಾಕ್ಬಿಟ್ಟು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬಿಡೋದು. ಹಿಂಗ್ ಮಾಡಿದಿರಾ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಕಾಪಿರೈಟ್ ಬರುತ್ತೆ. ಇದನ್ನ ಮಾಡೋದಕ್ಕೆ ಹೋಗ್ಬೇಡಿ. ಯೂಟ್ಯೂಬ್ ಶಾರ್ಟ್ಸ್ ನ ಅಪ್ಲೋಡ್ ಮಾಡುವಾಗ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡಿದೀರಾ ಅಂತ ಅಂದ್ರೆ ನಿಮ್ಗೆ ಕಾಪಿರೈಟ್ ಬರಲ್ಲ, ಕಾಪಿರೈಟ್ ಸ್ಟ್ರೈಕ್ ಬರಲ್ಲ. ಆಮೇಲೆ ಯಾರ್ದಾದ್ರು ಮ್ಯೂಸಿಕ್ ತಗೊಳೋದು ಅದನ್ನೆಲ್ಲ ಹಾಕೋದು ಆ ರೀತಿ ಎಲ್ಲ ಮಾಡಿದೀರಾ ಅಂತ ಅಂದ್ರೆ ಈ ಆಡಿಯೋದಲ್ಲಿ ನೀವು ಕರೆಕ್ಟ್ ಆಗಿ ಸೇಫ್ ಆಗಿ ಇರ್ಬೇಕು. ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್ ಹೇಳ್ತೀನಿ. ಯೂಟ್ಯೂಬ್ ನಲ್ಲಿ ನೀವು ಯೂಟ್ಯೂಬ್ ಶಾರ್ಟ್ಸ್ ನ ಅಪ್ಲೋಡ್ ಮಾಡುವಾಗ ಪ್ಲಸ್ ಐಕನ್ಗೆ ಹೋಗಿದ್ರೆ ಅಲ್ಲಿ ಎ ಜನರೇಟ್ ಮ್ಯೂಸಿಕ್ ಅಂತಾನು ಇವಾಗ ಕಾಣಿಸ್ತಾ ಇದೆ. ಅದನ್ನ ಬೇಕಾದ್ರೆ ನಾನು ತೋರಿಸ್ತೀನಿ ನೋಡಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. AI ಜನರೇಟೆಡ್ ಮ್ಯೂಸಿಕ್ ಅಂತ ಇದೆ. ಅಲ್ಲಿ ಬೇಕಾದ್ರೆ ನಿಮ್ಗೆ ಯಾವ ತರದ್, ಇವಾಗ ಹ್ಯಾಪಿ ಬೇಕಾ, ಸ್ಯಾಡ್ ಬೇಕಾ, ಆಂಗ್ರಿ ಬೇಕಾ, ಏನಾದ್ರೂ ಒಂದು ಸೈಲೆಂಟ್ ಮ್ಯೂಸಿಕ್ ಬೇಕಾ, ಏನಾದ್ರೂ ಅಲ್ಲಿ ಟೈಪ್ ಮಾಡಿದೀರಾ ಅಂತಂದ್ರೆ ಅದೇ ಜನರೇಟ್ ಮಾಡ್ಕೊಟ್ಬಿಡುತ್ತೆ. ಅದನ್ನೇ ಡೈರೆಕ್ಟ್ ಆಗಿ ಬೇಕಾದ್ರೆ ಹಾಕ್ಬೋದು, ಹಂಗ್ ಬೇಕಾದ್ರೂ ಮಾಡ್ಬೋದು. ಇವಾಗ ಅದು ಒಂದು ಫೆಸಿಲಿಟಿ ಇದೆ. ಯೂಟ್ಯೂಬ್ ಅಲ್ಲಿ AI ಜನರೇಟೆಡ್ ಇಮೇಜ್ ತಗೊಂಡು ಅದನ್ನ ವಿಡಿಯೋ ಮಾಡೋದೆಲ್ಲ ಆಯ್ತು. ಇವಾಗ ಯೂಟ್ಯೂಬ್ ನಲ್ಲಿ ಇದೊಂದಿದೆ, ಮ್ಯೂಸಿಕ್ ನ ಅಲ್ಲಿ ಆಡ್ ಮಾಡ್ಬೋದು. AI ಜನರೇಟೆಡ್ ಮ್ಯೂಸಿಕ್, ಯಾವುದೇ ಕಾಪಿರೈಟು ಬರಲ್ಲ. ನಿಮ್ಗೆ ಯಾವ್ದು ಬೇಕಾಗಿರುತ್ತೆ ಅದು ಡೌನ್ಲೋಡ್ ಮಾಡ್ಕೋಬಹುದು. ಈ ರೀತಿ ಒಂದ್ ಮಾಡ್ಕೋಬಹುದು ನೀವು. ಆಮೇಲೆ ನೀವು ಇವಾಗ ಓನ್ ವಾಯ್ಸ್ ಅಲ್ಲಿ ಮಾಡ್ತಾ ಇದೀರಾ ಅಂತಂದ್ರೆ ಅದು ತುಂಬಾ ಸೇಫ್ ಆಗಿರುತ್ತೆ, ಏನು ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಇದಿಷ್ಟು ನೆನಪಲ್ಲಿ ಇಟ್ಕೊಳ್ಳಿ. ಯೂಟ್ಯೂಬ್ ನಲ್ಲಿ ನೀವು ವಿಡಿಯೋಸ್ ಗಳನ್ನ ಮಾಡಿ ಅದನ್ನ ಅಪ್ಲೋಡ್ ಮಾಡುವಾಗ ಶಾರ್ಟ್ಸ್ ಅಲ್ಲಿ ಏನಾದ್ರೂ ಬೇರೆ ಕಾಪಿರೈಟ್ ಮ್ಯೂಸಿಕ್ ಗಳನ್ನ ಹಾಕಿದೀರಾ ಅಂತ ಅಂದ್ರೆ ನಿಮ್ಗೆ ಇದು ಪ್ರಾಬ್ಲಮ್ ಆಗುತ್ತೆ. ನಾನ್ ಇವತ್ತೊಂದು ಬೋನಸ್ ಟಿಪ್ ನ ಹೇಳ್ತೀನಿ. ಈ ಟಿಪ್ ಏನಂತ ಅಂದ್ರೆ, ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀರಾ, ಅಪ್ಲೋಡ್ ಮಾಡಿದ ತಕ್ಷಣನೇ ಪಬ್ಲಿಕ್ ಮಾಡ್ಬಿಡಿ. ಈ ತಪ್ಪನ್ನು ತುಂಬಾ ಜನ ಮಾಡದೇ ಇದೆ ತಪ್ಪು. ಯೂಟ್ಯೂಬ್ ಶಾರ್ಟ್ಸ್ ನಾನು ಇವಾಗ ಅಪ್ಲೋಡ್ ಮಾಡ್ಬಿಡ್ತೀನಿ, 5 o'clock ಅಪ್ಲೋಡ್ ಮಾಡ್ಬೇಕು, ಇಮಿಡಿಯೇಟ್ ಆಗಿ ಪಬ್ಲಿಕ್ ಮಾಡ್ಬೇಕು. ಅಲ್ಲಿ ಕಾಪಿರೈಟ್ ಬರುತ್ತಾ, ಏನಾದ್ರೂ ಸ್ಟ್ರೈಕ್ ಬಂತಾ, ಏನು ಚೆಕ್ ಮಾಡಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, 1 hour ಮೊದ್ಲೇ ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ಇಡಿ. ಅನ್ಲಿಸ್ಟೆಡ್ ಇಲ್ಲಿ ಇಟ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಹೋದ ತಕ್ಷಣ ಅಲ್ಲಿ ವಿಡಿಯೋ ಪಕ್ಕ ಶಾರ್ಟ್ಸ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಅಲ್ಲಿ ನೋಟ್ ಅಲ್ಲಿ ಏನಾದ್ರು ನಿಮ್ಗೆ ಇದು ಕಾಪಿರೈಟ್ ಮ್ಯೂಸಿಕ್ ಅಂತ ಬಂದಿದ್ಯಾ, ಇಲ್ಲ ಕಾಪಿರೈಟ್ ಅನ್ನೋದೇ ಒಂದು ಕಾಲಮ್ ಇದೆ ಅಲ್ವಾ, ಅಲ್ಲಿ ಬೇಕಾದ್ರೂ ನೀವು ಆ ಇದ್ರಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಎಲ್ಲಾದ್ರೂ ನಂಗೆ ಕಾಪಿರೈಟ್ ಬಂದಿದೆ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾ ಬೇಡ ಅನ್ನೋದು ಅವಾಗ ಡಿಸೈಡ್ ಮಾಡ್ಬೇಕು. ಮೊದ್ಲೇ ನೀವು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಿದೀರಾ ಅಂತ ಅಂದ್ರೆ ವಿಡಿಯೋ ಪಬ್ಲಿಕ್ ಆಗಿರುತ್ತೆ. ಪಬ್ಲಿಕ್ ಆದ್ಮೇಲೆ ನಿಮ್ ಕಾಪಿರೈಟ್ ಬಂತು ಅಂತ ಅಂದ್ರೆ ಅದು ನೀವು ಒಂದು ಕಾಪಿರೈಟ್ ಬಂತು ಅಂದ್ರೆ ಹೆಂಗೋ ಕ್ಲೈಮ್ ಮಾಡ್ಕೊಂಡ್ರಿ, ಸ್ಟ್ರೈಕ್ ಬಂತು ಅಂದ್ರೆ 2-3 ಕ್ಲೈಮ್ ಮಾಡ್ಕೊಳಕ್ 2-3 ತನಕ ಬಿಡ್ತಾರೆ. ಆಮೇಲೆ ಡೈರೆಕ್ಟ್ ಆಗಿ ನಿಮ್ ಚಾನಲ್ ನ ತೆಗ್ದಾಕ್ತಾರೆ. ಅದೇ ಹಂಗ್ ಡಿಸೇಬಲ್ ಆಗ್ಬಾರ್ದು, ನಿಮ್ ಚಾನಲ್ ರಿಮೂವ್ ಆಗ್ಬಾರ್ದು, ಯೂಟ್ಯೂಬ್ ಇಂದ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇಂದ ಆಗಿರ್ಬೋದು, ಇವೆಲ್ಲ ಆಗ್ಬಾರ್ದು ಅಂತಂದ್ರೆ ಫಸ್ಟ್ ಯೂಟ್ಯೂಬ್ ಶಾರ್ಟ್ಸ್ ಅಲ್ಲಿ ವಿಡಿಯೋ ಹೆಂಗ್ ಅಪ್ಲೋಡ್ ಮಾಡೋದು, ಯಾವ ರೀತಿ ಆಡ್ ಮಾಡ್ಬೇಕು, ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಇದೆಲ್ಲ ನೆನಪಲ್ಲಿ ಇಟ್ಕೊಂಡು ನೀವು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿದೀರಾ ಅಂದ್ರೆ ನಿಮ್ಮ ವಿಡಿಯೋಸ್ ಗಳಿಗೆ ವ್ಯೂಸ್ ಬರುತ್ತೆ. ಆಮೇಲೆ ನಿಮ್ ಚಾನಲ್ಗೆ ಮಾನಿಟೈಸೇಷನ್ ಏನು ಪ್ರಾಬ್ಲಮ್ ಆಗಲ್ಲ. ಇದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ನನ್ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ನಾನು ಅಲ್ಲಿ ನಿಮ್ಗೆ ಹೇಳ್ತೀನಿ ಏನ್ ಮಾಡ್ಬೇಕು. ಏನಾದ್ರೂ ತಪ್ಪಿದೆ ಅಂತಂದ್ರೆ ನಾನು ಅಲ್ಲಿ ಹೇಳ್ತೀನಿ. ನಿಮ್ಗೆ ಏನಾದ್ರೂ ವಿಡಿಯೋಸ್ಗಳು ಬೇಕಾಗಿದ್ರು ನನ್ ಕಮೆಂಟ್ ಮಾಡಿ. 2 Bytes ಕನ್ನಡ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.